ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಿಂದಿನ ದಿನ ಗುರುವಾರದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಶಾನಿಗೆ ಹೋಮ್ವರ್ಕ್ ಬೇರೆ ಮಾಡಿಸ್ಬೇಕಿತ್ತು. ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ನೆಲ ಒರೆಸ್ಬಿಡೋಣ, ಮತ್ತೆ ನಾಳೆ ಫ್ರೈಡೆಗೆ ಆಗಲ್ಲ ಅಂತ ಹೇಳಿ ಹಿಂದಿನ ದಿನನೇ ನೆಲ ಒರೆಸಿ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಮಾರ್ನಿಂಗ್ ಎದ್ದರೆ ಎಲ್ಲನೂ ಒಂದೇ ಸರಿ ಆಗಲ್ಲ, ಹಂಗಾಗಿ ಮತ್ತು ಹೊರಗಡೆ ಕೂಡ ರಂಗೋಲಿ ನೈಟೇ ಹಾಕ್ತಿದ್ದೆ. ಈಗ ಮಳೆ ಇರೋದ್ರಿಂದ ಮತ್ತೆ ರಂಗೋಲಿ ಹಾಕಿದ್ರು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದೇ ಹಾಕ್ತೀನಿ, ಸ್ವಲ್ಪ ಬೇಗ ಎದ್ದೊಳ್ತೀನಿ ಅಷ್ಟೇ. ಸೊ ಇದು ವೀಡಿಯೋ ನಾನು ಶಾನುನೇ ಮಾಡಿಕೊಡ್ತಿದ್ದಾಳೆ, ವೀಡಿಯೋನ ನಾನೇ ಮಾಡ್ತೀನಿ ಅಂತ ಹೇಳಿ. ನೈಟು ರವೆ ದೋಸೆ ಹಾಕಬೇಕಿತ್ತು, ಹಾಗಾಗಿ ರವೆನ ಎಲ್ಲ ಕಲಸಿಡ್ತಾ ಇದ್ದೀನಿ. ಹಾಗೆ ಫ್ರೈಡೇ ಮಾರ್ನಿಂಗಿಂದನೂ ವೀಡಿಯೋ ಕಂಟಿನ್ಯೂ ಆಗ್ತಿದೆ. ಸೊ ಮಾರ್ನಿಂಗ್ ಇದ್ದೆ 6:30 ಆಗಿತ್ತು. ಏನೋ ಗೊತ್ತಿಲ್ಲ, ಶಾನು ಕೂಡ ಅವತ್ತು ಬೇಗನೆ ಎದ್ಬಿಟ್ಲು. ಯಾವಾಗಲೂ ಅವಳು ಎದ್ದೊಳ್ತಿದ್ದೆ 8:15, 8 ಗಂಟೆ, 8:30 ಆ ಥರ. ಸೊ ಅವಳು 6:30ಗೆ ನನ್ನ ಜೊತೆ ಎದ್ಬಿಟ್ಲು. ಸೊ ತಿಂಡಿ ಏನಂತ ರಿಸ್ಕೇ ಇರಲಿಲ್ಲ, ಸೊ ಸಿಂಪಲಾಗೆ ಮಾಡ್ಕೊಂಡಿದ್ದು ತಿಂಡಿ, ಹಂಗಾಗಿ ಸ್ವಲ್ಪ ಲೇಟಾಗೆ ಎದ್ದೆ ಅಷ್ಟೇ. ಇಲ್ಲ ಅಂತಂದರೆ ಸಾಂಬಾರು ಮಾಡಬೇಕು, ತಿಂಡಿನೂ ಮಾಡಬೇಕು ಅಂದರೆ 6:30ಗೆ ಎದ್ರಂತೂ ಆಗೋದೇ ಇಲ್ಲ ಕೆಲಸ. ಸೊ ಏನಂತ ರಿಸ್ಕ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಲೇಟಾಗೆ ಎದ್ದೆ ಸ್ವಲ್ಪ. 6:30ಗೆ ಅವಳು ಕೂಡ 6:30ಗೆ ಎದ್ದು ನನ್ನ ಜೊತೆ ಬಂದಳು. ನಾನು ಕೆಳಗಡೆ ಬಂದಿದ್ದ ತಕ್ಷಣ ಸ್ಟವೆಲ್ಲ ಕ್ಲೀನ್ ಮಾಡಿಕೊಂಡು ಹಾಲು ಮತ್ತು ಟೀ ಕಾಯ್ಲಿಕ್ಕೆ ಇಟ್ಬಿಟ್ಟು ಕೆಳಗಡೆ ಹೋಗ್ತಿದ್ದೆ ಬಾಗ್ಲಿಗೆ ನೀರು ಹಾಕೋಕ್ಕೆ. ಸ್ವಲ್ಪ ಥಂಡಿ ಇತ್ತು, ಇವಳು ಬೇರೆ ಇದ್ಲಲ್ಲ, ಇವಳು ಹಿಂದೆ ಬರ್ತಾಳೆ ಶಾನು ಅಂತ ಹೇಳ್ಬಿಟ್ಟು, ಸೊ ಆಮೇಲೆ ಹೋಗೋಣ ಅಂತ ಹೇಳಿ ಹಾಲು ಮತ್ತು ಟೀಗೆಲ್ಲ ಇಟ್ಬಿಟ್ಟು ನಾನು ಚಟ್ನಿ ಮಾಡ್ಕೋಬೇಕಿತ್ತು. ಸೊ ರವೆ ಇಡ್ಲಿ ಮಾಡ್ಕೋತಾ ಇದ್ದಿದ್ದು ಬೇಗ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಲೇಟಾಗೆ ಹೋಗೋಣ ಕೆಳಗಡೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಸೊ ಹಿಂಗೆ ಥಂಡಿ ಇರುತ್ತೆ, ಇವಳು ಬರ್ತಾಳೆ ಅಂತ ಅಷ್ಟೇ. ಸೊ ನಾನು ಅದೆಲ್ಲ ಕಾಯ್ಲಿಕ್ಕೆ ಇಟ್ಬಿಟ್ಟು ಹಾಲು ಮತ್ತು ಟೀ ಕಾಯೆಲ್ಲ ತೆಗೆದಿಟ್ಕೋತಾ ಇದ್ದೆ, ಚಟ್ನಿಗೆ ಹಾಕೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಏನು ಬೇಕು ಕೈಡಿ ಬಿಡಮ್ಮ, ನೆಗಡಿ ಆಗುತ್ತೆ. ಹಾಗೆ ಹಾಲು ಮತ್ತು ಟೀ ಇಟ್ಟಿದ್ದೆ ಎಲ್ಲ, ಸೊ ಅದು ಕೂಡ ಕಾಯ್ತಾ ಬರ್ತಾ ಇದ್ದೆ. ಇವಳಂತೂ ಸಕ್ಕರೆ ಕೊಡು ಅಂತ ಟಾರ್ಚರ್ ಮಾಡ್ತಿದ್ಲು, ಅಡುಗೆ ಮೇಲೆ ಕೂರಿಸ್ಕೊಂಡೆ ಹಾಗೆ ಕೆಲಸ ಮಾಡ್ಕೋತಾ ಇದ್ದೆ. ಸೊ ಹಾಗೆ ಕಾಯಿ ಇದು ತುರಿಯೋಕೆ ಬರ್ತಿರ್ಲಿಲ್ಲ, ಹಾಗಾಗಿ ಸಣ್ಣ ಕಟ್ ಮಾಡ್ಕೋತಾ ಇದ್ದೀನಿ ತೆಂಗಿನಕಾಯಿ. ಇವತ್ತು ರವೆ ಇಡ್ಲಿ ಚಟ್ನಿ. ಓಕೆ, ನಿಂಗೆ ಇಷ್ಟನಾ? ರವೆ ಇಡ್ಲಿ ಬೇಡ, ಪೂರಿ ಮಾಡಕ್ಕೆ. ಪೂರಿ? ಯಾಕೆಂದ್ರೆ ನಂಗೆ ಪೂರಿ ಬೇಕು. ಏನು ದಿನ ಪೂರಿ ಮಾಡ್ತಾರ? ಅವಳಿಗಂತೂ ಪೂರಿ ಅಂದರೆ ಇಷ್ಟ, ಯಾವಾಗ ನೋಡಿದ್ರು ಪೂರಿ ಮಾಡು ಅಂತಿರ್ತಾಳೆ. ಸೊ ರವೆ ಇಡ್ಲಿನ ಅಂತ ಕೇಳಿದ್ಲು, ಅಂದರೆ ಪೂರಿ ಮಾಡು ಅಂತ ಹೇಳ್ತಿದ್ಲು. ಸೊ ಹಾಗೆ ಟೀನು ಎಲ್ಲ ಕಾದಿತ್ತು, ನಾನು ಕಾಯಿನೂ ಕೂಡ ಎಲ್ಲ ಸಣ್ಣಗೆ ತೆಗೆದಿಟ್ಕೊಂಡಿದ್ದೆ ನೋಡಿ. ಸಣ್ಣ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ, ಇಲ್ಲಾಂದರೆ ಅದು ತುರಿಯೋಕ್ಕೂ ಬರಲ್ಲ ನೀಟಾಗಿ ಚಟ್ನಿಗೆ ಹಾಕೋದಕ್ಕೆ, ಅದಕ್ಕೇ. ಸೊ ಕಾಯಿ ಎಲ್ಲ ತೆಗೆದಿಟ್ಕೊಂಡಾದ್ಮೇಲೆ ನಾನು ಮೊದಲೆಲ್ಲ ಇವಳು ಬೇಗನೆ ಎದ್ದೊಳ್ತಿದ್ಲು ಗೈಸ್, ಮತ್ತೆ ಅಡುಗೆ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಕೋತಾ ಇದ್ದೆ ನಾನು. ಅವಳನ್ನು ಅಲ್ಲೇ ಕೂರಿಸ್ಕೊಂಬಿಟ್ಟು ಕಟ್ಟೆ ಮೇಲೆ, ಇಲ್ಲ ಅಂತ ಅಂದರೆ ಹಠ ಮಾಡೋಳು, ಇಲ್ಲ ಎದ್ಬಿಟ್ಟು ಅಳ್ತಾ ಬಂದ್ಬಿಡೋಳು. ಈಗಂತೂ ಸ್ವಲ್ಪ ಲೇಟಾಗಿ ಎದ್ದೋದ್ರಿಂದ ನನಗೇನು ಟಾರ್ಚರ್ ಅನಿಸಲ್ಲ, ಬೆಳಗ್ಗೆ ಬೇಗ ಕೆಲಸ ಮುಗಿಸ್ಕೊಬೋದು. ಕೆಲವೊಂದು ಸರಿ ಅಷ್ಟೇ ಅವಳು ಬೇಗ ಎದ್ದೇಳೋದು, ಆದ್ರೂ ಈಗ ಕೂತ್ಕೊಂಡೇನಾದರೂ ಮಾತಾಡ್ತಿರ್ತಾಳೆ, ತರಲೆ ಮಾತಾಡ್ಕೊಂಡು ಅದು ಇದು ಅದು ಕೊಡು ಇದು ಕೊಡು ಅಂತ ಕೇಳ್ತಿರ್ತಾಳೆ. ಆದ್ರೂ ಏನೋ ಒಂಥರ ಸ್ವಲ್ಪ ಕೆಲಸ ಲೇಟ್ ಆಗಿಬಿಡುತ್ತೆ ಅಷ್ಟೇ ಇದ್ದಾಗ. ಸೊ ಹಾಗೆ ನಾನು ಟೀ ಕಾದಿತ್ತಲ್ಲ, ಟೀ ಕುಡ್ಕೊಂಡು ಹಾಗೇ ಕಡಲೆ ಬೀಜ ಹುರ್ಕೋತಾ ಇದ್ದೆ. ಸೊ ಹೆಣ್ಮಕ್ಳಿಗೆ ಎಷ್ಟು ಕೈ ಇದ್ರೂ ಸಾಲದು ಅನಿಸ್ಬಿಡುತ್ತೆ, ಬೆಳಗ್ಗೆ ಹೊತ್ತು ಅಷ್ಟು ಬೇಗ ಕೆಲಸ ಮುಗಿಸ್ಕೋಬೇಕು, ಕೆಲ್ಸಕ್ಕೆ ಹೋಗಬೇಕು, ಅವಳಿಗೂ ರೆಡಿ ಮಾಡಬೇಕು, ಅಡುಗೆ ತಿಂಡಿ ಎಲ್ಲ ಒಟ್ಟಿಗೆ ಆಗಬೇಕು ಅಂತಂದರೆ ಕಷ್ಟನೇ. ಸೊ ಆದರೂ ಬೇಗ ಎದ್ದು ಸ್ವಲ್ಪ ಎಲ್ಲ ಮುಗಿಸ್ಕೊಂಡೆ. ಸೊ ನಾನು ಚಟ್ನಿಗೆ ಸ್ವಲ್ಪ ಕರಿಬೇವು ಹುರ್ಕೋತೀನಿ, ಹೆಂಚು ಮೇಲೆ ಹಾಕಿ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಆಲ್ರೆಡಿ ಒಂದು 7:15 ಆಗಿತ್ತು. ಸ್ವಲ್ಪ ಅವಳನ್ನು ಕರ್ಕೊಂಡು ಕೆಳಗಡೆ ಹೋದೆ, ಬಾಗ್ಲಾಗ ನೀರು ಹಾಕೋಣ ಅಂತ ಗೇಟಿಗೆ. ಸೊ ಅಲ್ಲಿ ಮೇಲ್ಗಡೆ ಸ್ಟೆಪ್ಸಿಂದನೂ ಕಸ ಒರೆಸ್ಕೊಂಬರ್ತೀನಿ ಡೈಲಿನೂ, ಇಲ್ಲಾಂದರೆ ಧೂಳಾಗಿರುತ್ತೆ. ನಮ್ಮದು ಏರಿಯಾ ಮಂಡಿಪೇಟೆ ಇರೋದ್ರಿಂದ
ಸ್ವಲ್ಪ ಧೂಳು ಜಾಸ್ತಿನೇ ವೆಹಿಕಲ್ ಎಲ್ಲ ಓಡಾಡ್ತಿರುತ್ತೆ. ಎಷ್ಟೇ ಕ್ಲೀನ್ ಮಾಡಲಿ ಮನೆ ಒಳಗಡೆನೂ ಅಷ್ಟೇ ಒಂದು ದಿನಕ್ಕೇ ತುಂಬ ಧೂಳು ಕೂತ್ಕೊಂಡ್ಬಿಡುತ್ತೆ, ಬೇಜಾರಾಗುತ್ತೆ. ಪ್ರತಿ ಸರಿನೂ ಕ್ಲೀನ್ ಮಾಡಬೇಕು ಅಂತ ಅಂದರೆ ಟೈಮೂ ಸಿಗೋಲ್ಲ. ಅದರಲ್ಲೂ ನಾವು ಫ್ರೀ ಆದಾಗ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಮೇಲ್ಗಡೆ ರೂಮ್ಗಳಲ್ಲೂ ಅಷ್ಟೇ ಆ ವಿಂಡೋ ತೆಗ್ಯೋದೇ ಇಲ್ಲ, ಆದ್ರೂ ಒಳಗಡೆ ಎಲ್ಲ ಧೂಳು ಕೂತಿರುತ್ತೆ. ಅದು ಎಲ್ಲಿಂದ ಬರುತ್ತೋ ಧೂಳು ಅನಿಸ್ಬಿಡುತ್ತೆ. ಸೊ ಹಾಗೇನೆ ನಾನು ಕಸ ಗುಡಿಸ್ಕೊಂಡು ರಂಗೋಲಿ ಹಾಕ್ತಾ ಇದ್ದೀನಿ. ಸೊ ಯಾವ ರಂಗೋಲಿ ಹಾಕಿದ್ದೀನಿ ಅಂತ ನೋಡ್ಕೊಳ್ಳಿ. ಸೊ ನನಗಷ್ಟು ಬರಲ್ಲ, ಬಟ್ ನನಗೆ ತುಂಬ ಇಷ್ಟ ರಂಗೋಲಿ ಹಾಕೋದು ಅಂತ ಅಂದರೆ ಡಿಸೈನ್ಸು ಅದೆಲ್ಲ ಯಾವುದಾದ್ರೂ ನೋಡಿಕೊಂಡು ಹಾಕ್ತೀನಿ ಅಷ್ಟೇ. ನನಗಂತೂ ಯಾವಾಗಲೂ ಒಬ್ಬಳೇ ವೀಡಿಯೋ ಮಾಡ್ಕೋತಾ ಇದ್ದೆ, ಬೇಜಾರಾಗೋದು. ಶಾನು ಕೂಡ ಬೇಗ ಎದ್ದಿರೋದ್ರಿಂದ ಅವಳು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ಲು ವೀಡಿಯೋ ಮಾಡ್ಕೊಡೋದಕ್ಕೆ. ಬಟ್ ಅಷ್ಟು ನೀಟಾಗಿ ಮಾಡ್ತಿರ್ಲಿಲ್ಲ. ಹೆಂಗೋ ಮಾಡಿಕೊಟ್ಲು ಪಾಪ, ಅವಳನ್ನು ಕೂತ್ಕೊಂಡು ನಾನೇ ಮಾಡಿಕೊಡ್ತೀನಿ ಅಂತ. ಫಸ್ಟ್ ಆ್ಯಕ್ಚುಲಿ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳಿದ್ರೆ ಪಿನ್ನೆ ಹೆಲ್ಪ್ ಮಾಡ್ತೀನಿ, ವೀಡಿಯೋ ಮಾಡಿಕೊಡ್ತೀನಿ ಅಂದರು. ಬಟ್ ಅವರಂತೂ ಎದ್ದೊಳೋದೇ ಇಲ್ಲ ಬೇಗ. ಇವ್ಳು ಶಾನುನೂ ಎದ್ದೊಳ್ತಿರ್ಲಿಲ್ಲ. ಇವತ್ತೇನೋ ಬೇಗ ಎದ್ದಿರೋದಕ್ಕೆ ಬಂದಿದ್ದಾಳೆ ಅಷ್ಟೇ. ಆದರೂ ಪಾಪ ನೀಟಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಟ್ಟಿದ್ದಾಳೆ. ಸೊ ಫೈನಲಿ ಯಾವ ಥರ ಬಂದಿದೆ ರಂಗೋಲಿ ಅಂತ ನೋಡಿ. ಸೊ ಚೆನ್ನಾಗಿದೆ ಇದಂತೂ. ನಾನು ಸ್ವಲ್ಪ ಫ್ರೈಡೇ ಮತ್ತು ಟ್ಯೂಸ್ಡೇ ಅಂದರೆ ಸ್ವಲ್ಪ ರಂಗೋಲಿ ದೊಡ್ಡದಾಗೆ ಬಿಟ್ಟಿರ್ತೀನಿ ಈ ಥರ. ಸೊ ಚೆನ್ನಾಗಿದೆ ಅಂತ ಅಂದ್ಕೋತೀನಿ. ಸೊ ಹಾಗೆ ಮಾರ್ನಿಂಗೆ ಮೇಲ್ಗಡೆ ಬಂದು ರವೆಗೆ ಇಡ್ಲಿ ಹಲ್ವಾ ಇಟ್ಟಿದ್ದಿದ್ದು. ಸೊ ಹಂಗಾಗಿ ರೆಡಿ ಪಾಕೆಟ್ ಅದು ಎಂಟಿಯರ್ದು. ಸೊ ಎಲ್ಲ ಕಲಸಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವಂತೂ ಹೊರಟ್ವಿ. ಟೈಮ್ ಆಗಿತ್ತು. ಸೊ ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನನ್ನ ಬಸ್ಸಿಗೆ ಡ್ರಾಪ್ ಮಾಡ್ತಾರೆ. ಅವರು ಇನ್ನೂ ಟೈಮ್ ಇದೆ ಅಂತ ರೆಡಿ ಆಗಿರಲಿಲ್ಲ, ಬಂದು ರೆಡಿ ಆಗ್ತಾರೆ. ಇದು ನನ್ನ ಮಾರ್ನಿಂಗ್ ಒನ್ ಡೇ ವಿಡಿಯೋ ಆಗಿರುತ್ತೆ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ.